ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ. ನೊಸಲಿಗೆ ವಿಭೂತಿಯಾದೆ. ನೀನಾರಿಗಾದೋ ಎಲೆ ಮಾನವ, ನೀನಾರಿಗಾದೋ ಎಲೆ ಮಾನವ. ಹರಿಹರಿ ಗೋವು ನಾನು, ಹರಿಹರಿ ಗೋವು ನಾನು. ಹಾಲಾದೆ ಕರೆದರೆ ಮೊಸರಾದೆ ಎತ್ತರೆ, ಹಾಲಾದೆ ಕರೆದರೆ ಮೊಸರಾದೆ ಎತ್ತರೆ. ಮೆಲ್ಲನೆಯ ಕಡೆದರೆ ಬೆಣ್ಣೆಯಾದೆ, ಮೆಲ್ಲನೆ ಕಡೆದರೆ ಬೆಣ್ಣೆಯಾದೆ. ಮೇಲಾದ ತುಪ್ಪವು ನಾನಾದೆ ಕಾಸಿದರೆ, ಮೇಲಾದ ತುಪ್ಪವು ನಾನಾದೆ ಕಾಸಿದರೆ. ನೀನಾರಿಗಾದೋ ಎಲೆ ಮಾನವ, ನೀನಾರಿಗಾದೋ ಎಲೆ ಮಾನವ. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ. ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ತಟ್ಟದೆ ಹಾಕಿದರೆ ಮೇಲುಗೊಬ್ಬರವಾದೆ. ನೀನಾರಿಗಾದೋ ಎಲೆ ಮಾನವ, ನೀನಾರಿಗಾದೋ ಎಲೆ ಮಾನವ. ಹಾದಿ ಬೀದಿಯಲ್ಲಿ ಕಸದ ಹುಲ್ಲನ್ನು ಮೈದು ಬಂದು ಮನೆಗೆ ನಾನು ಅಮೃತ ನೀಯುವೆ. ಹಾದಿ ಬೀದಿಯಲ್ಲಿ ಕಸದ ಹುಲ್ಲನ್ನು ಮೈದು ಮನೆಗೆ ನಾನು ಅಮೃತವನು ನೀವೆ. ಅದನ್ನುಂಡು ನನಗೆರಡು ಬಗೆಯುವೆಯ ಮಾನವ ನೀನು, ಬಗೆಯುವೆಯ ಮಾನವ ನೀನು. ನೀನಾರಿಗಾದೋ ಎಲೆ ಮಾನವ, ನೀನಾರಿಗಾದೋ ಎಲೆ ಮಾನವ. ಹರಿಹರಿ ಗೋವು ನಾನು. ಹಾಯೇ ಹರಿಗೋಲಾದೆ, ರಾಯ ಬೇರಿಗೆಯಾದೆ. ರಾಯರ ಕಾಲಿಗೆ ಮುಳ್ಳೊತ್ತಿಗೆಯಾದೆ. ಹಾಯೇ ಹರಿಗೋಲಾದೆ, ರಾಯ ಬೇರಿಗೆಯಾದೆ. ರಾಯರ ಕಾಲಿಗೆ ಮುಳ್ಳೊತ್ತು ನಾನಾದೆ. ಆವರಿತು ಹೊಡೆಯೇ ಮಧುರ ಗಾನಕ್ಕಾದೆ. ಆಯವರಿತು ಹೊಡೆಯೇ ಮಧುರ ಗಾನಕ್ಕಾದೆ. ನೀನಾರಿಗಾದೋ, ನೀನಾರಿಗಾದೆ ಎಲೆ ಮಾನವ. ಹರಿಹರಿ ಗೋವು ನಾನು, ಹರಿಹರಿ ಗೋವು ನಾನು. ಇಟ್ಟರೆ ಸಗಣಿಯಾದೆ, ಇಟ್ಟರೆ ಸಗಣಿಯಾದೆ. ತಟ್ಟಿದರೆ ಕುರುಳಾದೆ. ಸುಟ್ಟರೆ ನೊಸಲಿಗೆ
ವಿಭೂತಿಯಾದೆ ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ ನೀನಾರಿಗಾದೋ ಎಲೆ ಮಾನವ ನೀನಾರಿಗಾದೋ 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 ಎಲೆ ಮಾನವ ಸಂಭಜಯ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ್. ಹಿಂಗ ಯಾಕಂದ್ರೆ ನಾಯಿ ಅಂದ್ಕೊಳ್ಳಿ ಹಂಚಿಗೆ ಬರ್ಲಾಗತ್ತ. ನನಗೆ ಮೊನ್ನೆ ನಾಯಿನೇ ನನಗೆ ಕೆಡವ್ಯದ. ನಿಮ್ಮ ಊರಾಗ ಕುಂಟುಗೋದು ಶುರುವಿನ ದಿವಸ ಚಲೋ ಬಂದಿದ್ನಿಲ್ರಿ, 2ನೇ ದಿವಸ ಕುಂಟುಗೋದು ಬಂದೀನಿ. ಅದು ನಾಯಿನೇ ಕೆಡವ್ಯದ್ದು. ಹೆಂಗ ಒಂದು ಆಕಳಂದ ಪ್ರಶ್ನೆ ಮಾಡ್ತದೆ ಅಂದ್ರೆ ಆಕಳ ಬಲ್ಲಿ ಏನ್ ತಾಕತ್ ಐತೆ ಅನ್ನೋದಕ್ಕೆ ನಮಗೆ ಹೇಳಕತ್ತೀವಿ. ಇವತ್ತು ಆಕಳು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಅಂದ ಯಾವ ಮನುಷ್ಯನಂದ್ರೂ ಕೂಡ ಉತ್ತರ ಕೊಡಕ್ಕೆಂದ ಆಗಂಗಿಲ್ಲ. ಅದೇನಂತದ, ಇಟ್ಟರೆ ಸಗಣಿಯ ಅಪ್ಪಿ ತಪ್ಪಿ ನಾ ಹೇಸಿಗೆ ಮಾಡದನೆ ಎತ್ತಿಕೊಂಡಂದ್ರ ಅದಕ್ಕೆ ಪವಿತ್ರವಾಗಿರ್ತಕ್ಕಂಥ ಸಗಣಿ ಎತ್ತಿಕೊಂಡು ಯಾರು ಬೇಕಾದ್ರೂ ಒಯ್ತಾರಿಲ್ರಿ, ಒಯ್ತಾರ. ಅದನ್ನ ಒಯ್ದಿಂದ ಜಗಲಿ ಸಾರಿಸ್ತಾರ, ಅಡಿಗೆ ಮನಿ ಸಾರಿಸ್ತಾರ, ಒಲಿ ಸಾರಿಸ್ತಾರ, ಅಂಗಳ ಸಾರಿಸ್ತಾರ, ಏನೆಲ್ಲಾನು ಕೊಡೋದು ಸಾರಿಸ್ತಾರ. ಆಕಳಂತದ ನಂದೇನೋ ಸಾರಿಸ್ತಾರ, ನಿಂದು ನಾ ಕೇಳೋದಲ್ಲ. ನಾ ಎಲ್ಲರ ಕಸ ಕಡ್ಡಿ ತಿಂದು ಬರ್ತೀನಿ, ನೀ ಮೈಸೂರು ಪಾಕ್ ಎತ್ತಿತ್ತಿಯಲ್ಲ. ಅಲ್ರಿ ಎಷ್ಟೋತ್ತವಲಿಂದ ಹೊಡಿಪೆಟ್ಟಾಕವ ಸಗಣಿದಿಂದ ಹಾಕವಿಲ್ರಿ. ಸಗಣಿದಿಂದ ನಮ್ಮಲ್ಲಿ ಹಿಂಗ ಒಬ್ಬಾಕಿ ಎಮ್ಮಿ ಹೊಡ್ಕೊಂಡು ಹೊಂಟಿಲ್ದು. ಅದು ಬಂದಿಂದ ಒಬ್ಬರು ಮನೆ ಮುಂದೆ ಹೆಂಡಿ ಇಡ್ತದ. ಅದಕ್ಕೇನು ದನಕ್ಕೇನು ಗೊತ್ತ್ರಿ, ಇಲ್ಲೇ ಇಡಬೇಕು ಇಲ್ಲೇ ಮಾಡ. ಮನುಷ್ಯರಿಗೆ ತಿಳಿಯಲ್ದು ರೋಡಿಗೆ ಕುಂದರ್ಲಕತ್ತಾವ ಏನ್ರಿ. ಪಾಪ ಅದು ಯಾರ್ದು ಮನೆ ಮುಂದೆ ಬಂದಂದ ಹೆಂಡಿ ಇಟ್ಟು ಕೂಡ ನಾ ಮನೆಯಕ್ಕೆ ಏನು ಮಾಡಲು ಓಡಿ ಬಂದು ಹೆಂಡಿ ತೊಳಕ್ ಬಂದ್ಲು. ಈಕೆ ಎಮ್ಮೆ ಏನಂದು, ಅಯ್ಯಕ್ಕ ಅದು ನನ್ನ ಎಮ್ಮೆ ಹೆಂಡಿ ಮುಟ್ಟಬೇಡ ಅಂದ. ನಿನ್ನ ಎಮ್ಮೆ ಹೆಂಡಿ ಇಡಲಕ್ಕ ಅದು ನನ್ನ ಮನೆ ಮುಂದೆ ಇಟ್ಟದದು ನನ್ನ ಹೆಂಡೆ ತಿಕ್ಕಿ ಹಾಕಿ ಅಂತಾಳೆ. ನಿಂದೆ ಹಂಗೆ ಹಾಕದದು ನನ್ನ ಎಮ್ಮೆ ಇಟ್ಟದ ನನ್ನ ಹೆಂಡೆ ತಿಕ್ಕಿ ಅಂತಾಳೆ. ಹೇಳ್ತೀನಿ ನೀ ತಗೋಬೇಡ ತಿಕ್ಕಿ, ನಾ ತೋಳಕಿನ ತಿಕ್ಕಿ, ನೀ ಹೆಂಗೆ ತಗೋತಂದು ಕೊಟ್ಟೆ ಬಿಟ್ಲು. ಹೇಳ್ತೀನಿ ನಾ ನಿಮಗ ಒಂದು ಕಪಾಳ ಕೊಟ್ಟು ಅಕ್ಕಿ ಕೇಳ್ತಾಳ್ರಿ ಮನಿ ಮಾಲಕ್. ಅಕ್ಕಿ ಈಕಿಗೆ ಹೊಡಲು ಎಡ್ಡು ಕೂದಲು ಹಿಡ್ಕೊಂಡು ಹೊಡೆದಾಳಕತ್ತು. ಈಕಿನ ತಲೆ ಅಕ್ಕಿ ಹೊಡಲ್ಲ, ಅಕ್ಕಿ ತಲೆ ಹೊಡಲು. ಹೇಳ್ತೀನಿ ಅದು ಮುಂದೆ ಅವ್ರವ್ರು ಗಂಡದೇರು ಬಂದ್ರು, ಅವು ಹೊಡೆದಾಡ್ದು ಹೊಡೆದಾಡಿ ಅಂದ್ರೆ ತಲೆ ಹೊಡ್ಕೊಂಡಂದು ಕೇಸ್ ಹೋಯ್ತು ಪೊಲೀಸ್ ಸ್ಟೇಷನ್ಗೆ. FR ಆಯ್ತು, ಚಾರ್ಜ್ ಶೀಟ್ ಹರಿದು ಕೇಸ್ ಹೋಯ್ತು ಕೋರ್ಟಿಗೆ ಹಾದ ಬಳಕೆಂದ ಅದನ್ನು ಒಂದೇ ದಿವಸ ಮುಗಿತಾರೆ ಕೋರ್ಟ. ಹಿಂಗೆ ಒಂದು ತಿಂಗಳು ಹೋಗೋದಕ್ಕೆ ಮಲ್ಲಮ್ಮ ಹಜಾರ ಅಂದ್ಕೊಂಡು ಬಂದಿನ್ರಿ ಅಣ್ಣ ಅನ್ನಕ್ಕೆ, ಕಲ್ಲಮ್ಮ ಹಜಾರ ಅಂದ್ಕೊಂಡು ಬಂದಿನ್ರಿ ಅಣ್ಣ ಅನ್ನಕ್ಕೆ. ಹೋಗಿ ಕೋರ್ಟ್ನ ನಿಂದ್ರ ನಡಿ, ಮಾತು ಮುಂದಿನ ತಿಂಗಳು ಬಂದು ನಡಿ. ವರ್ಷ ಆಯ್ತು, 2 ವರ್ಷ ಆಯ್ತು. ಅದು ಕೋರ್ಟ್ ಮುಗಿಲಿ ಇಲ್ಲೇನು ಹೆಂಡಿ ಉಳಿತ ಅಲ್ಲಿ ಏನ್ರಿ. ಹೆಂಡಿ ಬಿಸಿಲು ಬಿದ್ದು ಹೆಂಡಿ ಒಣಗಿತ್ತು, ಗಾಳಿಗೆ ಆರು ಹೋಯ್ತು, ಮಳೆ ಬಂದು ತೊಳ್ಕೊಂಡು ಹೋಯ್ತು. ಆದ್ರೂ ಇವ್ರು ಕೇಸ್ ಮುಗುದಿಲ್ಲ. ಕೊನೆಗೆ 2 ವರ್ಷ ಆದ ಬಳಿಕ ಜಡ್ಜ್ ಅಂದ ಇಬ್ಬರಿಗೆ ಎದುರ ಬೆದರ ಕರೆಸದ. ಏನವಾ ಹೆಂಡಿ ಯಾರ್ದದು? ಇಲ್ರಿ ಸಾಬ್ರ ಅದು ಹೆಂಡಿ ನಂದದ್ರಿ, ಆಕಿ ತಂದು ಹೆಂಡಿ ಎತ್ತುಕೊಂಡಂತ. ಏನವಾ ನೀ ಏನು ಹೇಳ್ತಿದ್ದೆ? ಇಲ್ರಿ ಸಾಬ್ರ ಅಕ್ಕಿನ ಹೆಂಡಿ ಅಲ್ಲದು ನನ್ನ ಹೆಂಡಿ ಅದತ್ತಿ. ಇದು ಜಡ್ಜ್ ಚಕ್ರ ಬಂದಂಗಾಯ್ತು. ಅಕ್ಕಿ ಅಂತಾಳ ತನ್ನ ಹೆಂಡಿ, ಈಕಿ ಅಂತಾಳ ತನ್ನ ಹೆಂಡಿ. ಏನ್ ತೀರ್ಮಾನ ಕೊಡ್ಬೇಕು? ಕರೆ ಹೇಳವ ಯಾರ್ದು ಹೆಂಡಿ? ಇಲ್ರಿ ಸಾಬ್ರ ಅದು ನನ್ನ ಹೆಂಡಿ. ಈಕೆ ಅಂತಾಳ ಇಲ್ರಿ ಸಾಬ್ರ ಅಕ್ಕಿನ ಹೆಂಡಿ ಅಲ್ಲದು ನನ್ನ ಹೆಂಡಿ ತಿಕ್ಕಿ ಅಂತ. ಕಡೆಗೆ ಜಡ್ಜ್ ಅಂದ ಅದು ಹೆಂಡಿ ನಿಂದು ಅಲ್ಲ ಎಮ್ಮಿ ಹೆಂಡದ ಮನೆ ಕಡೆ ಹೋರ ನಾವು. ಹೆಂಡಿ ಸಲುವಾಗಿ ಜಗಳ ಹಾಕದ್ದು. ಈಗ ಅದು ಆಕಳಂತದ ಇಟ್ಟರೆ ಸಗಣಿ ಆದ ಅಪ್ಪಿ ತಪ್ಪೆಂದ ಹೇಸಿಗೆ ಮಾಡಿದ್ರ ಅದು ಪವಿತ್ರವಾಗಿರ್ತಕ್ಕಂಥ ಸಗಣಿ ಎತ್ತಿಕೊಂಡು ಮನೆಗೆ ಒಯ್ದಂದ ಸಾರಿಸ್ತಾರ. ಏನೆಲ್ಲ ಮಾಡ್ತಾರೆ, ಆದ್ರೆ ಹೆಚ್ಚಿಗಾಗಿ ಅದು ಉಳಿತು ಅಂತಂದ್ರ ಅದನ್ನ ಗ್ವಾಡಿಗೆಂದ ಕುಳ್ಳೆತ್ತಿಕೊಂಡು ಬಡಿತಾರಿಲ್ರಿ. ಗ್ವಾಡಿಗೆಂದ ಕುಳ್ಳೆತ್ತಿಕೊಂಡು ಬಡಿತಾರ. ಮನುಷ್ಯಂದ ಯಾರೇ ಬಡದಾರೇನು? ಅಪ್ಪಿ ತಪ್ಪಿ ಎಲ್ಲರ ದಾರ್ಯಾಗಂದ ಹೇಸಿಗೆ ಮಾಡಿದ್ರ ಮೂಗು ಮುಚ್ಕೊಂಡಂದ ಏನ್ರಿ ನಾವೆಲ್ಲ ಬೈಕೋತ್ ಹೋಗ್ತೀವಿ. ಇದ್ರ ಬಾಯ ಮಣ್ಣು ರೋಡಿಗೆ ಕೂತ ನೋಡ ತಗೊಂಡು ಬೈಕೋತ್ ಹೋಗ್ತೀವಿ. ಆಕಳಿ ಹೆಂಡಿಗೆ ಯಾರೇ ಬೈದಾರೇನ್ರಿ? ಯಾರು ಬೈಯಾರ? ಕೊನೆಗಿಂದ ಮುಂದೊಂದು ಪ್ರಶ್ನೆ ಮಾಡ್ತದೆ, ಏನ್ರಿ ಹೆಚ್ಚಾಗಿ ಉಳಿತು ಅಂತಂದ್ರೆ ಅದು ಗಾಡಿಗೆ ಕುಳ್ಳೆತ್ತಿಕೊಂಡು ಬಡಿತೀವಿ. ಆ ಬಡ್ದಿರ್ತಕ್ಕಂಥ ಕುಳ್ಳನ್ನ ತಂದು ಒಲೆಗಾಕ ಅವಾಗೆಲ್ಲ ಹಾಲಿಗೆಲ್ಲ ಕಾಸಬೇಕಾದ್ರೆ ಅದು ಕುಳ್ಳಿನ ತಾಳಿನೇ ಹಾಕ್ತಿರಲ್ರಿ. ಒಲಿ ಮುಂದೊಂದು ಸಣ್ಣದೊಂದು ಇನ್ನೊಂದು ಒಲಿ ಮಾಡಿ ಅದ್ರ ಮೇಲೆ ಅಂದ ಕುಳ್ಳಿಂದ ಉರಿ ಹಚ್ಚಿನೇ ಅದನ್ನ ಹಾಲು ಕಾಸ್ತಿದ್ರು. ಯಾವಾಗಿಂದ ಅದನ್ನ ಸುಡ್ತೀವಿ ನಾವು, ಸುಟ್ಟು ಬಳಕರ ಸಗಣಿ ಕೆಡತೆ ಅನ್ನೋ ತಗೊಂಡು ತೆಗಿಲಿಕತ್ಯ.
ಸಣ್ಣ ಸಣ್ಣ ತೆಗ್ಗುಗಳು ತೆಗೆದು ಮತ್ತೆ ಮುಂದಕ್ಕೆ ಹೋಗೋದು. ಇಡೀ ಅಂಗಳ ತುಂಬ ಕಮ್ಮಿ ಒಂದು 100-150 ತೆಗ್ಗುಗಳು ತೆಗೆದಾನೆ ಇಟ್ಟಿಟ್ಟೆ. ಯಾವಾಗಿಂದ ಮಾದರಸರು ಒಳಗಿನ ಜಗಲಿ ಮೇಲೆ ಇರ್ತಕ್ಕಂಥ ದೇವರುಗಳೆಲ್ಲ ಪೂಜೆ ಮಾಡಿ ಒಂದು ಕೈಯಾಗಿಂದ ಧೂಪರ್ತಿ ಇನ್ನೊಂದು ಕೈಯಾಗ ಗಂಟಿ ಇರ್ತದಲ್ರಿ, ಯಾಕ್ರಿ ಹೆಂಗೆ ಮಾಡ್ತಾರಿಲ್ಲ, ಒಂದು ಕೈಯಾಗಿಂದ ಧೂಪರ್ತಿ ಇನ್ನೊಂದು ಕೈಯಾಗಿಂದ ಗಂಟೆ ಹಿಡ್ಕೊಂಡು ಹಿಂಗೆ ಬಾರಿಸ್ಕೋತ ಅದು ಅಂಗಳದೊಳಗಿಂದ ತುಳಸಿ ಕಟ್ಟಿತ್ತಲ್ಲ, ಆ ತುಳಸಿ ಗಿಟ್ಟಿಂದ ಧೂಪ ತೋರಿಸಿ ಗಂಟಿ ಬಾರಿಸಿ ಹೋದ್ರೈತೆ ತಗೊಂಡು ಬಂದಾನ. ಇವತ್ತು ತೆಗ್ಗು ತೆಗೆದಿದ್ದು ನೋಡಿಲ್ಲ, ನೋಡ್ಲಾರ್ದಿನ ಅಂಗಳದಾಗಿಂದ ಕಾಲಿಟ್ಟ ತೆಗನೆ ಕಾಲಿಟ್ಟು ಮಾದರಸ ಬಿದ್ದ ಏನ್ರಿ, ಮಾದರಸರಂದ ಬಿದ್ದು ಬಿಟ್ರು. ತೆಗನೆಗಿಂದ ಕಾಲಿಟ್ಟಂದ ಬಿದ್ದು ಬಿಟ್ರು. ಯಾವಾಗಿಂದ ಧೂಪರ್ತಿ ಒಂದು ಕಡೆಗೆ ಬಿತ್ತು, ಇವ್ರ ಕೈಯನ್ನ ಗಂಟೆ ಒಂದು ಕಡೆಗೆ ಬಿತ್ತು. ನೋಡ್ತಾರ, ಬಿದ್ದು ಎದ್ದು ನೋಡ್ತಾರ, ಬಸವಣ್ಣಿನ ಆ ಕಡೆ ಮಾರಿ ಮಾಡಿ ತೆಗಿಲಿಕತ್ತಾನ. ಇಟ್ಟಿಟ್ಟು ತೆಗ್ಗ ಅವೇನು ದೊಡ್ಡವಲ್ಲ, ಒಂದು ಇಟ್ಟಿಟ್ಟು ತೆಗಿಲಿಕತ್ತಾನ. 8 ವರ್ಷದ ಹುಡುಗನ ಕೈಲಿ ಎಷ್ಟು ಸಾಧ್ಯ ಆಕದ ಅಟ್ಟಿಟ್ಟಿನದ ಸಣ್ಣ ಸಣ್ಣ ತೆಗ್ಗಳು ತೆಗಿಲಿಕತ್ತ. ಸಿಟ್ಟು ಬರಂಗಿಲ್ರಿ, ಚಂದಿದ್ದ ಅಂಗ ಕೆಡಿಸಿದ್ರ ಮಕ್ಕಳಿದ್ರೇನು ಯಾರಿದ್ರೇನು. ಯಾವಾಗಿಂದ ಮಾದರಸರಿಂದ ಬಿದ್ದು ಎದ್ದು ಹುಚ್ಚು ಬಸವಣ್ಣ ಏನು ಆಟ ಆಡಕತ್ತೀವೋ ನೀನು, ಎಂಥವ್ನು ಹೊಟ್ಟೆಗಂದ ಎಂಥವ್ ಹುಟ್ಟಿಬಿಟ್ಟು ನೀನು ಬುದ್ಧಿಗೇಡಿ ಬಾಯಿಲಿ ಹತ್ಕೊಂಡು ಬೈದು ಮಾದರಸ ಮಗನಿಗೆ. ಯಾವಾಗಿಂದ ಬೈದ್ರು ಬಸಂದ ಓಡಿ ಬಂದ, ಅಪ್ಪ ಅಲ್ಲೋ ಏನು ಆಟ ಆಡಕತ್ತಿದೆ, ಇಟ್ಟಿಟ್ಟು ತೆಗಿದೆಯಲ್ಲ, ಇದೇನು ಆಟ ಅಂತಾರೇನು ಇದಕ್ಕ, ಇದು ಏನು ಮಾಡಕತ್ತಿದೆ ನೀನು, ಏನು ಮಾಡಕತ್ತಿದೆ. ಅಪ್ಪಾಜಿ ಬಸವಣ್ಣ ಅಂತಾನೆ, ಅಪ್ಪಾಜಿ ಈ ಭೂಮಿಯಾಗ ನೀರದ ಬತ್ತಿಕೊಂಡಂತಾರಲ್ಲ ಅದಕ್ಕೆ ನಾ ತೆಗಿಲಕತ್ತೀನಿ, ನೀರು ಹುಡುಕ್ಲಕತ್ತೀನಿ, ಇಟ್ಟು ತೆಗೆದ್ರು ನನ್ನ ನೀರೇ ಸಿಕ್ಕಿಲ್ಲ ಅಂದ. ಮಾದರಸರ ಹಣಿ ಬಡ್ಕೊಂಡ್ರು. ಎಂಥ ಜ್ಞಾನಿ ಹೊಟ್ಟೆಗೆ ಎಷ್ಟು ಹುಚ್ಚು ಮಗ ಹುಟ್ಟಿದೋ ಬಸವಣ್ಣ, ಎಷ್ಟು ದಡ್ಡ ಮಗ ಹುಟ್ಟಿದಿ. ಅವಾಗ ಬಸವಣ್ಣ ಅಂತಾನೆ, ಅಪ್ಪಾಜಿ ನಾ ಏನು ದಡ್ಡತನ ಮಾಡೀನಿ ಅಂದ. ನಾ ಏನು ದಡ್ಡತನ ಮಾಡೀನಿ ಅಲ್ಲ, ಇಟು ತೆಗೆದಕ್ಕಿಂತ ಒಂದೇ ಕಡೆಗಿಂದ ದೊಡ್ಡ ತೆಗೆದ್ರ ಇಟುದಾಗ ನೀರು ಸಿಗ್ತಿದ್ವಲ್ಲ ತಗೊಂಡು ಮಾದರಸರಂದ್ರು. ಅವಾಗಂದ ಬಸವಣ್ಣ ಅಂತಾನ, ನನಗೆ ದಡ್ಡ ಅಂತಿದಿ, ನನಗೆ ಹುಚ್ಚು ಅಂತಿದೆ ಅಪ್ಪಾಜಿ, ನನಗಿಂತ ದೊಡ್ಡ ಹುಚ್ಚು ನೀ ಅದಿದಿ ಅಂದ. ನನಗಿಂತ ದಡ್ಡ ನೀ ಅದಿದಿ. ಸಿಟ್ಟು ಬರಂಗಿಲ್ರಿ ಮಾದರಸರಿಗೆ. ಒಬ್ಬ ಮಗ ಹಿಂಗಂತನ ತಗೊಂಡು ಸಿಟ್ಟು ಬರ್ತದಿಲ್ಲ. ಅಲ್ಲೋ ಬಸವಣ್ಣ, ನಾ ಏನು ದಡ್ಡತನ ಮಾಡೀನಿ, ನಾ ಏನು ಹುಸ್ತನ ಮಾಡೀನಿ. ಅವಾಗಿಂದ ಬಸವಣ್ಣ ಅಂತಾನೆ, ಅಪ್ಪಾಜಿ ನಾನು ಹೆಂಗಂದ ಇಟ್ಟಿಡಿ ತೆಗ್ಗುಗಳು ತೆಗೆದ್ರ ಬದಲಾಗಿ ಒಂದೇ ಕಡೆಗಿಂದ ದೊಡ್ಡ ತೆಗೆದ್ರ ನನಗೆ ನೀರು ಹೆಂಗೆ ಸಿಗ್ತಿದ್ವು, ಹಂಗೆ ನೀ ಕಂಡ ದೇವ್ರುಗಳನ್ನ ಪೂಜೆ ಮಾಡೋದಕ್ಕಿಂತ ಒಂದೇ ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದು ನೀನು ಪರಮಾತ್ಮ ಬೆಟ್ಟ ಹಾಕಿದ್ನಲ್ಲ ಅಂತಾನ ಬಸವಣ್ಣ. ಏನ್ರಿ ತಿಳಿತಿಲ್ಲ ನಿಮಗೆ? ತಿಳಿದ್ರೆ ಟಾಳಿ ಹೊಡ್ರಿ.